ನಮಸ್ಕಾರ ಎಲ್ಲ PUCT 2026 ಆಸ್ಪಿರೆಂಟ್ಸ್ಗೆ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ PUCT 2026 ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ನ ಥಿಯರಿಟಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ದಟ್ ವಿಡಿಯೋ ಫಸ್ಟ್ ಬಿಕಾಸ್ ಇಟ್ ಈಸ್ ಕಂಟಿನ್ಯೂಷನ್ ಟು ದ್ಯಾಟ್ ವಿಡಿಯೋ ಓನ್ಲಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ PUCT 2026 ಆನ್ಲೈನ್ ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಒಂದು ಕ್ಲಿಯರ್ ಮಾಡಬೇಕು ನಿಮಗೆ, ಈ ವಿಡಿಯೋ ಸ್ವಲ್ಪ ಲೆಂದಿ ಇರುತ್ತೆ ಬಟ್ ಹೈಲಿ ಯೂಸ್ಫುಲ್ ಟು ಕಂಪ್ಲೀಟ್ ದಿಸ್ ಎಂಟೈರ್ ಪ್ರೊಸೆಸ್ ವಿತೌಟ್ ಕಮಿಟಿಂಗ್ ಎನಿ ಮಿಸ್ಟೇಕ್ಸ್. ಬಟ್ ಅದಕ್ಕಿಂತ ಬಿಫೋರ್ ಈ ಒಂದು ಎಂಟೈರ್ ಡಾಕ್ಯುಮೆಂಟ್ನ ನೀವು ನೋಡಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಈ ಒಂದು ಪ್ರಾಸೆಸ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಏನೇನೆಲ್ಲ ಇನ್ಫಾರ್ಮೇಷನ್ ಬೇಕನ್ನೋದನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಐ ವಿಲ್ ಶೋ ಯು ವಾಟ್ ದ ಡಾಕ್ಯುಮೆಂಟ್ ಈಸ್. ಸೊ ಈ ಡಾಕ್ಯುಮೆಂಟ್ KEA PUCT 2026 ಅಂತ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಆಧಾರ್ ಅಥೆಂಟಿಕೇಷನ್ ಇರುತ್ತೆ. ದೆನ್ ನಿಮಗೆ ಕೋರ್ಸ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ, ದಟ್ ಈಸ್ ಅ ಫಸ್ಟ್ ಮೆನು. ದೆನ್ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅದ್ರದ್ದು ಇನ್ಫಾರ್ಮೇಷನ್ ಹಾಕಿದ್ದೀನಿ. ದೆನ್ ಕೆಲವೊಂದು ಜನರಲ್ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ, ಲೈಕ್ ಪರ್ಸನಲ್ ಡೀಟೇಲ್ಸು, ಬೇಸಿಕ್ ಇನ್ಫಾರ್ಮೇಷನು, ದೆನ್ ಕಮ್ಯುನಿಕೇಷನ್ ಡೀಟೇಲ್ಸು, ನ್ಯಾಷನಾಲಿಟಿ ಆ್ಯಂಡ್ ರೆಸಿಡೆನ್ಷಿಯಲ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅದಾದ ನಂತರ ಎಲಿಜಿಬಿಲಿಟಿ ಕ್ಲಾಸ್ ಬಗ್ಗೆ ಒಂದು ಮೆನು ಇದೆ. ಇಲ್ಲಿ ಬೇಸಿಕ್ ಸ್ಟಡಿ ಡೀಟೇಲ್ಸ್ ಕೊಡಬೇಕಾಗುತ್ತೆ ನೀವೆಲ್ಲ. ದೆನ್ ಎಲಿಜಿಬಿಲಿಟಿ ಕ್ವಶನ್ಸ್ ಇದೆ ಕೆಲವೊಂದು, ಅದನ್ನು ಫಿಲ್ ಮಾಡಬೇಕು. ದೆನ್ PUCT ಎಲಿಜಿಬಿಲಿಟಿ ಆ್ಯಂಡ್ ಎಲಿಜಿಬಿಲಿಟಿ ಕ್ಲಾಸ್ ಸೆಲೆಕ್ಷನ್. ಇದಾದ ನಂತರ ನೆಕ್ಸ್ಟ್ ಸ್ಟಡಿ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಸ್ಯಾಟ್ಸ್ ಏನಾದರೂ ನಿಮಗಿದ್ರೆ ಕೊಡ್ಬೋದು. ದೆನ್ ಎಂಟ್ರಿ ಸ್ಟಡಿ ಡೀಟೇಲ್ಸ್ನ ಮಾಡಬೇಕಾಗತ್ತೆ ಇಯರ್ ವೈಸು. ದೆನ್ ಸ್ಟಡಿ ರೆಕಾರ್ಡ್ ಟೇಬಲ್ ಬರುತ್ತೆ, ಅಲ್ಲಿ ದೇರ್ ಯು ಹ್ಯಾವ್ ಟು ಮೆನ್ಷನ್ ಆಲ್ ದ ಇಯರ್ಸ್ ಸ್ಟಡಿ ಡೀಟೇಲ್ಸು. ದೆನ್ ರಿಸರ್ವೇಷನ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಇದು ನೆಕ್ಸ್ಟ್ ಮೆನುದಲ್ಲಿರೋಂಥದ್ದು. ಇದಾದ ನಂತರ ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್ ಇರುತ್ತೆ. ಸೊ ಅದೇನಂತ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ. ದೆನ್ ಅಡಿಷ್ನಲ್ ಡೀಟೇಲ್ಸ್ ಇಫ್ ಯು ಹ್ಯಾವ್ ಟು ಗಿವ್ ಹಿಯರ್. ದೆನ್ ಡಿಗ್ರಿ ಮಾರ್ಕ್ಸ್ನ ಹಾಕಬೇಕಾಗತ್ತೆ ನಿಮ್ಮದೆಲ್ಲ 4 ಇಯರ್ ಡಿಗ್ರಿ ಮಾರ್ಕ್ಸು ಆ್ಯಸ್ ಪರ್ ದ ಫಾರ್ಮ್ಯಾಟ್ ದೇ ಹ್ಯಾವ್ ಗಿವನ್. ಗೇಟ್ ಏನಾದರೂ ಅಪ್ಲೈ ಮಾಡಿದರೆ ಅದ್ರ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸೊ ಆಫ್ಟರ್ ದಿಸ್ ಯು ಹ್ಯಾವ್ ಟು ಮೇಕ್ ಫೀಸ್ ಪೇಮೆಂಟ್. ಸೊ ಅದು ಯು ಕ್ಯಾನ್ ಮೇಕ್ ಥ್ರೂ ಡಿಫ್ರೆಂಟ್ ಮೋಡ್ಸಲ್ಲಿ ಫೀಸ್ನ ಪೇಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ಇಲ್ಲಿದೆ, ಕೊಟ್ಟಿದ್ದೆ ನಾನು. ದೆನ್ ಯು ಹ್ಯಾವ್ ಟು ಸಬ್ಮಿಟ್ ಅಪ್ಲಿಕೇಶನ್ ಆ್ಯಂಡ್ ಟೇಕ್ ಪ್ರಿಂಟ್ಔಟ್. ಸೊ ದಿಸ್ ಇಸ್ ದ ಎಂಟೈರ್ ಪ್ರೊಸೆಸ್ ಒಂದು ಡಾಕ್ಯುಮೆಂಟಲ್ಲಿ ಹಾಕಿದ್ದೀನಿ, ಸೊ ನಿಮಗೆ ಗೊತ್ತಾಗಲಿ ಅಂತ. ಸೊ ಅದಕ್ಕಿಂತ ಬಿಫೋರ್ ನೀವೇನೇನೆಲ್ಲ ರೆಡಿ ಇಟ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇರೋದು ನಿಮಗೆ. ಜಸ್ಟ್ ಎಲ್ಲ ಡಾಕ್ಯುಮೆಂಟ್ಸು ಸ್ಟಾರ್ಟ್ ಮಾಡೋದಕ್ಕಿಂತ ಬಿಫೋರ್ ರೆಡಿ ಇರಬೇಕು. ಸೊ ದೆನ್ ವಿಲ್ ಸ್ಟಾರ್ಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್. ಸೊ ಇದಕ್ಕೆ ನಾವೇನು ಮಾಡಬೇಕು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿಗೆ ಹೋಗಬೇಕು. ಅಲ್ಲಿ ಪ್ರವೇಶ ಅಂತ ಒಂದು ಮೆನು ಇದೆ, ಅದರಲ್ಲಿ PUCT 2026 ಅಂತ ಇದೆ. ಸೊ ಅದಾದಮೇಲೆ ಈ ಪೇಜಲ್ಲಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ನ್ಯೂ ಯೂಸರ್ ಅಂತ ಒಂದು ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆ ತೇರ್ಗಡೆ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹೌದಂದರೆ ಹೌದು, ಇಲ್ಲಾಂದರೆ ಇಲ್ಲ. ಹೌದಂತ ನಂದು ಇಲ್ಲೊಂದು ತೋರಿಸ್ತಾ ಇದ್ದೀನಿ. ದೆನ್ ಯು ಪುಟ್ ಯುವರ್ 10th ಸ್ಟ್ಯಾಂಡರ್ಡ್ ರೋಲ್ ನಂಬರ್. ಅದಾದ ನಂತರ ವೆರಿಫೈ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ದೆನ್ ಸಕ್ಸಸ್ ಅಂತ ಬರುತ್ತೆ. ಸೊ ದೆನ್ ಆಲ್ ದ ಡೀಟೇಲ್ಸ್, ಯೂಶ್ವಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಪ್ರೀಫಿಲ್ ಆಗಿಬಿಡುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತು, ನಿಮ್ಮದು ನೇಮು, ನಿಮ್ಮ ಜೆಂಡರ್, ನಿಮ್ಮ ತಾಯಿ ಹೆಸರು, ಆಮೇಲೆ ತಂದೆ ಹೆಸರು. ಸೊ ಸ್ಯಾಟ್ಸ್ ನಂಬರ್ ಇಲ್ಲ ಅಂದರೆ ಯು ಜಸ್ಟ್ ವಾಲಂಟರ್ಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ದೆನ್ ಕ್ಲಿಕ್ ಆನ್ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಆಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ದೆನ್ ಪ್ರೊಸೀಡ್ ಅಂತ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಮೆನ್ಷನ್ ಮಾಡಬೇಕು. ಸೊ ನಿಮ್ಮದೇನು ಆಧಾರ್ ಸಂಖ್ಯೆ ಇದೆಯಲ್ಲ, ದಟ್ ಯು ಹ್ಯಾವ್ ಟು ಮೆನ್ಷನ್. ದೆನ್ ಚೆಕ್ ಬಾಕ್ಸ್ನ ಚೆಕ್ ಮಾಡಿ, ಕ್ಲಿಕ್ ಮಾಡಿ. ದೆನ್ OTP ಅಂತ ಒಂದು ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಆ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಸರ್ಕಲ್ ಇದೆಯಲ್ಲ ಅದು. ದೆನ್ ಗೋ ಡೌನ್, ಇಲ್ಲಿ OTP ಪಡೆಯಿರಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ OTP ನಿಮ್ಮ ಆಧಾರಲ್ಲಿ ಏನು ಕೊಟ್ಟಿರ್ತೀರ ಆ ನಂಬರಿಗೆ OTP ಬರುತ್ತೆ. ಆ OTP ಇಲ್ಲಿ ಹಾಕಿ ದೆನ್ ಸಬ್ಮಿಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಮತ್ತೆ ಈ ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಏನು ಅಂತ ಅದನ್ನು ಕೊಡಬೇಕಾಗತ್ತೆ. ರಾಷ್ಟ್ರೀಯತೆ, ನ್ಯಾಷನಾಲಿಟಿ ಕ್ಲಿಕ್ ಮಾಡಬೇಕಾಗತ್ತೆ, ಅಂದರೆ ಸೆಲೆಕ್ಟ್ ಮಾಡಬೇಕು. ದೆನ್ ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್. ಆಮೇಲೆ ಪಾಸ್ವರ್ಡ್ ನೀವು ಸೆಟ್ ಮಾಡಬೇಕಾಗತ್ತೆ ನಿಮ್ಮ ಅಕೌಂಟಿಗೆ. ಸೊ ಅದು 8 ಕ್ಯಾರೆಕ್ಟರ್ಸ್ ಇರಬೇಕು ಮಿನಿಮಮ್ಮು. ಒಂದು ಆಲ್ಫಾಬೆಟ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು.
ಸೊ ಆಮೇಲೆ ಪಾಸ್ವರ್ಡ್ ಹಾಕ್ಕೊಂಡು ಫೋಟೋ ಅಪ್ಲೋಡ್ ಮಾಡಿ ಈ ಕ್ಯಾಪ್ಚಾ ಕೋಡ್ನ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಅಕೌಂಟು ರಿಜಿಸ್ಟರ್ ಆಗುತ್ತೆ. ಈಗ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರೋದು ಬಿ ಕ್ಯಾಂಡಿಡೇಟ್, ಅದಕ್ಕೋಸ್ಕರ ಸೊ ಬಿ ಅಂತ ಸೆಲೆಕ್ಟ್ ಮಾಡ್ತೀನಿ. ದೆನ್ ನ್ಯಾಷನಾಲಿಟಿ ಚೂಸ್ ಮಾಡ್ತೀನಿ. ದೆನ್ ನಿಮ್ಮ ಇಮೇಲ್ ಐ ಡಿ ಇಲ್ಲಿ ಮೆನ್ಷನ್ ಮಾಡಿ, ವರ್ಕಿಂಗ್ ಇಮೇಲ್ ಐ ಡಿ. ಆಮೇಲೆ ಸೆಂಡ್ ಒ ಟಿ ಪಿ ಅಂತ ಕೊಟ್ಟರೆ ಆ ಇಮೇಲ್ಗೆ ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿನ ಇಲ್ಲಿ ಹಾಕಿ ಅದನ್ನು ವೆರಿಫೈ ಅಂತ ಕೊಡಬೇಕು. ಸೊ ಆವಾಗಲೇ ಈ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋಕ್ಕಾಗೋದು. ಸೇಮ್ ವೇ ಇವನ್ ಮೊಬೈಲ್ ನಂಬರ್ ಆಲ್ಸೋ, ಮೊಬೈಲ್ ನಂಬರಲ್ಲಿ ಮೆನ್ಷನ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕೊಡಬೇಕು. ಒ ಟಿ ಪಿ ಆ ಮೊಬೈಲ್ ನಂಬರ್ಗೆ ಹೋಗುತ್ತೆ. ಆ ಒ ಟಿ ಪಿ ಇಲ್ಲಿ ಹಾಕಿ ದೆನ್ ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡಿ ಈ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಿ ಕ್ಯಾಪ್ಚಾ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಇವು ನೋಡಿ, ಇದು ಇವಾಗ ಇಮೇಲ್ದು ರಿಜಿಸ್ಟರ್ ಆಯಿತು. ಸೊ ಈ ಥರ ಇಮೇಲ್ ವೆರಿಫೈ ಆದಮೇಲೆ ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿದ ಮೇಲೆ ಸೆಂಡ್ ಒ ಟಿ ಪಿ ಅಂತ ಕೊಡಿ. ಸೊ ಸಕ್ಸಸ್ಫುಲಿ ಸೆಂಟ್ ಒ ಟಿ ಪಿ ಟು ಯುವರ್ ಫೋನ್ ನಂಬರ್. ಆ ಒ ಟಿ ಪಿ ಇಲ್ಲಿ ಹಾಕಿ ದೆನ್ ವೆರಿಫೈ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ಮೊಬೈಲ್ ವೆರಿಫೈಡ್ ಅಂತ ಈ ಥರ ಬರುತ್ತೆ. ಸೊ ದೆನ್ ನೀವು ಪಾಸ್ವರ್ಡ್ನ ಸೆಟ್ ಮಾಡಿ. ಸೊ 8 ಕ್ಯಾರೆಕ್ಟರ್ ಪಾಸ್ವರ್ಡ್ ಇರಬೇಕು ಮಿನಿಮಮ್. ದೆನ್ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಿ. ಸೊ ಫಾಲೋ ದಿ ಫಾರ್ಮ್ಯಾಟ್ ವಾಟ್ ದೇ ಹ್ಯಾವ್ ಗಿವನ್. ಸೊ ಲೆಸ್ ದೆನ್ 50 KB ಇರಬೇಕು. ಸೊ ಫೋಟೋಗ್ರಾಫ್ ಅಪ್ಲೋಡ್ ಮಾಡಿ ಅಲ್ಲಿ ಕ್ಯಾಪ್ಚಾ ಇದೆಯಲ್ಲ ಕೆಳಗಡೆ, ಆ ಕ್ಯಾಪ್ಚಾನ ಆ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ದೆನ್ ನೀವು ಕ್ಲಿಕ್ ಆನ್ ರಿಜಿಸ್ಟರ್. ಸೊ ನಿಮಗೆ ಈ ಡೀಟೇಲ್ಸ್ ಅಪ್ಲಿಕೇಶನ್ ನಂಬರ್ ಬರುತ್ತೆ, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಅಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಆಲ್ ದೀಸ್ ಡೀಟೇಲ್ಸ್ ವಿಲ್ ಕಮ್. ದೆನ್ ಯು ಕ್ಲಿಕ್ ಆನ್ ಗೋ ಟು ಹೋಮ್ ಪೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಸೊ ನಾವು ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್. ನಾವು ರಿಜಿಸ್ಟರ್ ಆಗಿದ್ದಲ್ಲ ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಯು ಕ್ಯಾನ್ ರಿಯೂಸ್ ಯೂಸರ್ಸ್ ನಂಬರ್, ಇಮೇಲ್ ಆರ್ ಮೊಬೈಲ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಈಗ ತಾನೇ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರಲ್ಲ ಆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ, ಇಲ್ಲಿದೆಯಲ್ಲ ಈ ಕ್ಯಾಪ್ಚಾ ಕೋಡ್ ಹಾಕಿ ದೆನ್ ನೀವು ಲಾಗಿನ್ ವಿತ್ ಒ ಟಿ ಪಿ ಅಂತ ಕೊಡಿ. ಮತ್ತು ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರುತ್ತೆ. ಎಲ್ಲ ನೀವು ಯಾವ್ದು ಚೂಸ್ ಮಾಡ್ತೀರೋ ಅದು ಅಲ್ಲಿ ಬರುತ್ತೆ ನಿಮಗೆ ಏನಂತ. ಸಿ ಹಿಯರ್ 3 ಆಪ್ಷನ್ಸ್. ಮೊಬೈಲಲ್ಲಿ ನಿಮಗೆ ಒ ಟಿ ಪಿ ಬೇಕಂದ್ರೆ ಮೊಬೈಲ್, ಇಲ್ಲ ಇಮೇಲ್ ಆರ್ ವಾಟ್ಸಪ್. ಸೊ ಐ ಚೂಸ್ ಮೊಬೈಲ್ ಹಿಯರ್ ಆ್ಯಂಡ್ ಸೆಂಡ್ ಒ ಟಿ ಪಿ. ಸೊ ಅಲ್ಲಿ ಗೆಟ್ ಒ ಟಿ ಪಿ ಆನ್ ಮೈ ಮೊಬೈಲ್ ನಂಬರ್. ಆ ಒ ಟಿ ಪಿಲಿ ಹಾಕಿ ನಾನು ವೆರಿಫೈ ಒ ಟಿ ಪಿ ಅಂತ ಕೊಡ್ತೀನಿ. ಸೊ ವೆರಿಫೈಡ್ ಆಗುತ್ತೆ. ಈಗ ನಮ್ಮ ಲಾಗಿನ್ ಪೇಜ್ಗೆ ನಾವು ಬಂದ್ವಿ. ಸೊ ದಿಸ್ ಈಸ್ ಮೈ ಲಾಗಿನ್ ಪೇಜ್. ಸೊ ಫಸ್ಟ್ ಮೆನುವಲ್ಲಿ ಈಗ ಕೋರ್ಸ್ ಸೆಲೆಕ್ಷನ್ ಅಂತ ಬರುತ್ತೆ, PCT 2026 ಅಪ್ಲಿಕೇಶನ್ ಕೋರ್ಸ್ ಸೆಲೆಕ್ಷನ್. ಸೊ ಈಗ ನಾನು ಅಪ್ಲೈ ಮಾಡ್ತಾ ಇರೋದು MBAಗೆ. ಸೊ MBA ಚೂಸ್ ಮಾಡ್ತೀನಿ. ದೆನ್ ಐ ಕ್ಲಿಕ್ ಆನ್ ಅಪ್ಲೈ. ಅದು ಕೆಳಗಡೆ ಬರುತ್ತೆ, ಯು ಕ್ಯಾನ್ ಸಿ ಹಿಯರ್. ದೆನ್ ಐ ಚೂಸ್ 2 ಪ್ರಯಾರಿಟಿ ಪ್ಲೇಸಸ್ ಫಾರ್ ಎಕ್ಸಾಮ್, ಬೆಂಗಳೂರು ಆ್ಯಂಡ್ ದಾವಣಗೆರೆ. ದೆನ್ ಐ ಖಚಿತಪಡಿಸ್ತೀನಿ, ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಕ್ಸಸ್ ಅಂತ ಬರುತ್ತೆ. ದೆನ್ ನಿಮಗೆ ಸೆಕೆಂಡ್ ಮೆನು ಓಪನ್ ಆಗುತ್ತೆ, ದಟ್ ಈಸ್ ಜನರಲ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ ಅದು. ಸೊ ಇಲ್ಲಿ ನಿಮಗೆ ಕೆಲವೊಂದು ಪರ್ಸನಲ್ ಡೀಟೇಲ್ಸ್ ಆಲ್ರೆಡಿ ಬಂದುಬಿಟ್ಟಿರುತ್ತೆ. ನೀವು ರಿಲಿಜನ್ನ ಚೂಸ್ ಮಾಡಿ, ಮಾತೃಭಾಷೆ ಯಾವುದಂತ ಚೂಸ್ ಮಾಡಿ. ದೆನ್ ಅದರ್ ಸೈಡಲ್ಲಿ ನಿಮ್ಮ ಮೊಬೈಲ್ ಇಮೇಲ್ ಐ ಡಿ ಆಲ್ರೆಡಿ ಇರುತ್ತೆ. ಫುಲ್ ಅಡ್ರೆಸ್ ಹಾಕಿ ನಿಮ್ಮದು ಏನಿದೆ. ಸೊ ದಟ್ ಅಡ್ರೆಸ್ ಯು ಕ್ಯಾನ್ ಪುಟ್ ಹಿಯರ್ ಇನ್ ದ ಬಾಕ್ಸ್. ದೆನ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ, ಹಾವೇರಿ ಡಿಸ್ಟಿಕ್ ಹಿಯರ್. ದೆನ್ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಾಷ್ಟ್ರೀಯತೆ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀವಿ. ರೆಸಿಡೆಂಟ್ ಆಫ್ ಇಂಡಿಯಾ, ರೆಸಿಡೆಂಟ್ ಬಗ್ಗೆ ಅದೊಂದು ಆಪ್ಷನ್ ಇದೆ, ಅದನ್ನು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಚೂಸ್ ಮಾಡಿ. ದೆನ್ ಕ್ಲಿಕ್ ಆನ್ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಸರಿ ಬೇಕಾದ್ರೆ ನೋಡ್ಕೊಳ್ಳಿ ಎಲ್ಲ. ಓಕೆ, ಸೊ ರಿವ್ಯೂ ಮಾಡ್ಬೋದು. ಎಸ್ ಐ ಆಮ್ ಓಕೆ ಅಂತ ಹೇಳಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ದೆನ್ ಕ್ಲಿಕ್ ಆನ್ ನೆಕ್ಸ್ಟು ನಿಮ್ಮದು 12th ಸ್ಟಡಿ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ ಈ ಮೆನುದಲ್ಲಿ. ಸೊ ಬೇಸಿಕ್ ಸ್ಟಡಿ ಆ್ಯಂಡ್ PUC ಕಂಪ್ಲೀಷನ್. ಈಗ 1ನೇ ತರಗತಿಯಿಂದ ನೀವು ಡಿಗ್ರಿವರೆಗೂ ಎಷ್ಟು ವರ್ಷ ಓದಿದ್ದೀರಾ ಕರ್ನಾಟಕದಲ್ಲಿ ಅಂತ ಕೇಳ್ತಾ ಇದ್ದಾರೆ. ದೆನ್ ಕರ್ನಾಟಕ ಸ್ಟೇಟ್ ಮಂಡಳಿನ, PUC ಯಾವ ಸ್ಟೇಟ್ ಬೋರ್ಡ್ ಅಂತ ಕೇಳ್ತಾರೆ, PUC ತೇರ್ಗಡೆ ಆದ ವರ್ಷ ಯಾವುದು. ಸೊ ದ್ಯಾಟ್ ಯು ಹ್ಯಾವ್ ಟು ಚೂಸ್. ಆಮೇಲೆ ನಿಮ್ಮದು PUC ರಿಜಿಸ್ಟ್ರೇಷನ್ ನಂಬರ್. ದೆನ್ ಶಾಲೆಯ ಹೆಸರು, ಗೌರ್ಮೆಂಟ್ ಆಫ್ ಕರ್ನಾಟಕನೋ ಅಥವಾ ಇಂಡಿಯಾನೋ, ಪ್ರೈವೇಟೋ, ಯಾವ ಏಡೆಡ್ ಆ ಥರ. ದೆನ್ ಅಧ್ಯಯನ ಮಾಡಿದ ರಾಜ್ಯ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ಎಲ್ಲಿ ಮಾಡಿರ್ತೀರೋ ಅದು ಇನ್ಫ್ಯಾಕ್ಟ್. ತೇರ್ಗಡೆ ಆದ ಜಿಲ್ಲೆ ಯಾವುದು ಅಂತ. ವೇರ್ ಯು ಹ್ಯಾವ್ ಸ್ಟಡಿಡ್ ಯುವರ್ PU ಅಂತ.
ಯಾವ ಡಿಸ್ಟಿಕ್ಕಲ್ಲಿ. ಸೊ ಇದು ದಾವಣಗೆರೆ ಆಗಿರೋದ್ರಿಂದ ದಾವಣಗೆರೆ ಅಂತ ಚೂಸ್ ಮಾಡ್ತಾ ಇದ್ದೀನಿ ನಾನು. ದೆನ್ ಇಲ್ಲಿ ಎಲಿಜಿಬಿಲಿಟಿ ಕ್ವಶನ್ಸ್ ಇದೆ ಕೆಲವೊಂದು. ಸೊ ಅಭ್ಯರ್ಥಿ ಪೋಷಕರಲ್ಲಿ ಯಾವುದಾದ್ರು ಒಬ್ಬರು ಕರ್ನಾಟಕ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ 7 ವರ್ಷ ಇದ್ದೀರಾ ಅಂತ. ಸೊ ಇದ್ರ ಬಗ್ಗೆ ನೀವು ಕ್ಲಿಯರಾಗಿ ಆಲ್ಮೋಸ್ಟ್ ಕರ್ನಾಟಕದವರೆಲ್ಲ ಎಸ್ ಅಂತಲೇ ಇರುತ್ತೆ. ಸೊ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಅದನ್ನೊಂದು ಚೂಸ್ ಮಾಡಿ. ಇದು ಜಸ್ಟ್ ಫಾರ್ ರಕ್ಷಣದವ್ರಿಗೆ. ಹಿಂದಿನ ವರ್ಷದಲ್ಲಿ PCT ಏನಾದ್ರು ನೀವು ತೊಗೊಂಡಿದ್ರೆ ಅದ್ರ ಬಗ್ಗೆ, ತೊಗೊಂಡು ಕಾಲೇಜ್ ಸೀಟ್ ತೊಗೊಂಡು ವರದಿ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಕ್ವಶನ್. ಸೊ ದೆನ್ ಸೇವ್ ಅಂತ ಕೊಡಿ, ಎಲಿಜಿಬಿಲಿಟಿನ ಚೆಕ್ ಮಾಡಿ ಸೇವ್ ಅಂತ ಕೊಟ್ಟು ದೆನ್ ಒಂದ್ಸರಿ ಕನ್ಫರ್ಮ್ ಮಾಡಿಕೊಳ್ಳಿ ಅಲ್ಲ ಏನಂತ. ಕ್ಲಿಕ್ ಆನ್ ನೆಕ್ಸ್ಟ್ ಅಗೇನ್. ಸೊ ದಿಸ್ ಪೇಜ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ನೀವು ಸ್ಟಡಿ ಡೀಟೇಲ್ಸ್ನ ಇಯರ್ ವೈಸ್ ಹಾಕಬೇಕಾಗತ್ತೆ ಇಲ್ಲಿ. ಸೊ 16 ವರ್ಷದ್ದು ಈಗ ನಾನು ಚೂಸ್ ಮಾಡಿದ್ರೆ 16 ವರ್ಷ, ಬರೀ 3 ಇಯರ್ಸ್ ಡಿಗ್ರಿ ಮಾಡಿದವರು 15 ಇಯರ್ಸ್ ಹಾಕಬೇಕಾಗತ್ತೆ. ಸೊ ಯಾವ ಕ್ಲಾಸ್ ನೀವು ಪಾಸಾಗಿದ್ದೀರಾ, ಯಾವ ವರ್ಷದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು, ಯಾವ ಬೋರ್ಡಿಂದ ಪಾಸಾಗಿದ್ದೀರಾ, ದೆನ್ ಯಾವ ಡಿಸ್ಟಿಕ್ಕಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ನ ಕಂಪ್ಲೀಟ್ ಮಾಡಿರೋದು, ಸೊ ಅದನ್ನು ಹಾಕಬೇಕಾಗತ್ತೆ ಇಲ್ಲಿ. ಯಾವ ಸ್ಕೂಲಲ್ಲಿ ಮಾಡಿದ್ದೀರಾ, ಸೊ ಸ್ಕೂಲು ಆಟೋಮೆಟಿಕ್ಕಾಗಿ ಬರುತ್ತೆ, ಹೌ ಟು ಜಸ್ಟ್ ಚೂಸ್ ಅಷ್ಟೇ, ಪ್ಲೇಸ್ನ ಚೂಸ್ ಮಾಡಿ ಕರೆಕ್ಟಾಗಿ ಬರುತ್ತೆ. ದೆನ್ ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ಅಪ್ಲೋಡ್ ಮಾಡಿ, ಇಲ್ಲ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಹಾಕಿ. ಲೈಕ್ ದಿಸ್ ಯು ಹ್ಯಾವ್ ಟು ಡೂ ಇಟ್ ಫಾರ್ 15 ಇಯರ್ಸ್ ಆ್ಯಂಡ್ 16 ಇಯರ್ಸ್. ಇಂಜಿನಿಯರಿಂಗ್ ಮಾಡಿದವರೆಲ್ಲ, ಇಲ್ಲ ಜಸ್ಟ್ ಡಿಗ್ರಿ ಮಾಡಿದವರೆಲ್ಲ 15 ಇಯರ್ಸ್ ಹಾಕಿದರೆ ಸಾಕಾಗುತ್ತೆ, ರೈಟ್. ಸೊ ಇಟ್ ವಿಲ್ ಟೇಕ್ ಟೈಮ್, ಬಟ್ ಕೇರ್ಫುಲ್ಲಾಗಿ ಈ ಒಂದು ಪೇಜ್ನ ಫಿಲ್ ಮಾಡಿ ಯು ಹ್ಯಾವ್ ಟು ಜಸ್ಟ್ ಸಬ್ಮಿಟ್, ಅಂದರೆ ಗೋ ಟು ನೆಕ್ಸ್ಟ್. ನಾವು ಫಾರ್ ಡಿಗ್ರಿ, ಫಸ್ಟ್ ಇಯರ್ ಡಿಗ್ರಿ ಯಾವ ವರ್ಷ ಪಾಸಾಗಿರೋದು, ಇಲ್ಲಿ ಬೋರ್ಡ್ ಬರೋದಿಲ್ಲ, ಯೂನಿವರ್ಸಿಟಿ ಅಂತ. ಯೂಶ್ವಲಿ ಯೂನಿವರ್ಸಿಟಿ ಯಾವುದು ಹಾಕಿಲ್ಲ ಇಲ್ಲಿ. ಸೊ ಅದಕ್ಕೆ ನೀವೇನು ಚೂಸ್ ಮಾಡ್ತೀರಾ ಅಂದರೆ ಅದರ್ಸ್ ಇನ್ಸೈಡ್ ಕರ್ನಾಟಕ ಅಂತ ಹಾಕಿ. ಇಲ್ಲಿದೆಯಲ್ಲ ಅದು. ಸೊ ದೆನ್ ಯಾವ ಡಿಸ್ಟಿಕ್ಕಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಆ ಡಿಸ್ಟಿಕ್ ಹಾಕಿ. ದೆನ್ ಇನ್ಸ್ಟಿಟ್ಯೂಟ್ ನೇಮನ್ನು ನೀವೇ ಟೈಪ್ ಮಾಡಬೇಕಾಗತ್ತೆ. ಓಕೆ, ಲೈಕ್ ವೈಸ್ ಯು ಹ್ಯಾವ್ ಟು ಡೂ ಇಟ್ ಫಾರ್ 3 ಇಯರ್ಸ್ ಡಿಗ್ರಿ ಆದರೆ 3 ಇಯರ್ಸು ಮಾಡಬೇಕು, 4 ಇಯರ್ಸ್ ಡಿಗ್ರಿ ಆದರೆ 4 ಇಯರ್ಸು ಮಾಡಬೇಕಾಗತ್ತೆ. ದೆನ್ ಜಸ್ಟ್ ಆ್ಯಡ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್ ಅಂತ ಇದೆಯಲ್ಲ ಗ್ರೀನ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು ಪ್ರತಿ ವರ್ಷಕ್ಕೂ. ಅದು ಸೇವ್ ಆಗ್ತಾ ಕೆಳಗಡೆ ಬರುತ್ತೆ. ಐ ಜಸ್ಟ್ ಶೋ ಯು. ಸೊ ಈ ಥರ ಡೀಟೇಲ್ಸ್ ಎಲ್ಲ 16 ವರ್ಷದ ಡೀಟೇಲ್ಸ್ ನೀವೇನು ರೆಕಾರ್ಡ್ ಮಾಡಿದ್ದೀರಾ, ಎಂಟರ್ ಮಾಡಿದ್ದೀರಿ ಇವಾಗ, ಅದೆಲ್ಲ ಇಲ್ಲಿ ಬರುತ್ತೆ. ಸೇವ್ ಆಗಿರುತ್ತೆ ಆಲ್ರೆಡಿ. ಅದು ಸ್ಟಡಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ, ಯು ಮೇ ಪ್ರೊಸೀಡ್ ಅಂತ ಇದೆಯಲ್ಲ, ನೋಡಿ ಕ್ಯಾನ್ ಜಸ್ಟ್ ಸಿ. ದೆನ್ ಯು ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ನಿಮಗೆ ರಿಸರ್ವೇಷನ್ ಕ್ಲೇಮ್ ಮಾಡ್ತಾ ಇದ್ರೆ ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡಬೇಕಾಗತ್ತೆ. ಸೊ SC ST ಅವರು ಕ್ಯಾಟಗರಿ 1, 2A, 2B, 3A, 3B ಅವರು. ಸೊ ಅದನ್ನು ಎಸ್ ಅಂತ ಕೊಡಿ. ದೆನ್ RD ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ನಿಮ್ಮ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಇರುತ್ತೆ. ಆ RD ನಂಬರ್ ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿ. ದೆನ್ ಚೆಕ್ RD ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಸೊ ಈ ಥರ RD ವೆರಿಫೈಡ್ ಅಂತ ಬರುತ್ತೆ ನಿಮಗೆ. ಓಕೆ, ಸೊ ಲೈಕ್ವೈಸ್ ಇನ್ಕಮ್ ಕ್ಲೇಮ್ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಕೆಲವೊಬ್ಬರಿಗೆ ಕೊಟ್ಟಿರ್ತಾರೆ, ಸೊ ಅದ್ರ ಬಗ್ಗೆ ಕ್ಯಾಟಗರಿ 1 SC ST ಅವರಿಗೆ. ಸೊ ಈ ಥರ ಎಲ್ಲ ವೆರಿಫೈ ಆದಮೇಲೆ ಡೀಟೇಲ್ಸ್ ಈ ಥರ ಬರುತ್ತೆ. ದೆನ್ ಏನಾದರೂ ಇನ್ಕಮ್ ಡೀಟೇಲ್ಸು, ಆಮೇಲೆ ಸೇಮ್ ವೇ ಆರ್ಟಿಕಲ್ 371J ಅದ್ರ ಬಗ್ಗೆ ಏನಾಯಿತು ಅಂದರೆ ಅದನ್ನೆಲ್ಲ ಇದು ಮಾಡಿಕೊಂಡು ಕನ್ಫರ್ಮ್ ಏನೇನು ಮಾಡಿರುತ್ತೆ ಅದೆಲ್ಲ ಇಲ್ಲಿ ಇರುತ್ತೆ. ಓಕೆ, ಸೊ ದೆನ್ ಎಲ್ಲ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಕೊಡಬೇಕಾಗತ್ತೆ. ಸೊ ಸೇವ್ ಆಯಿತು ಇವಾಗ. ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ ಏನಾದರೂ ಇದ್ದರೆ, ಎಕ್ಸ್ ಡಿಫೆನ್ಸು, ಇಲ್ಲಾಂದರೆ PH ಡೀಟೇಲ್ಸ್ದು, ಸೊ ನೀವು ಅದರದ್ದು ಸೇಮ್ ಸರ್ಟಿಫಿಕೇಟ್ ನಂಬರ್ ಅದೆಲ್ಲ ಕೊಡಬೇಕಾಗತ್ತೆ. ದೆನ್ ಸೇವ್ ಮಾಡಬೇಕಾಗತ್ತೆ. ಸಿನ್ಸ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್, ಐ ಆಮ್ ಜಸ್ಟ್ ಕ್ಲಿಕ್ಕಿಂಗ್ ಆನ್ ನೆಕ್ಸ್ಟ್ ಬಟನ್. ದೆನ್ ಅಡಿಷ್ನಲ್ ಡೀಟೇಲ್ಸ್ ಏನಾದರೂ, ಈಗ ಕೆಲವರು ಪಾರ್ಟ್ ಟೈಮಲ್ಲಿ MBA MCA MTech ಮಾಡೋರು ಇರ್ತಾರೆ, ಅದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕಾಗತ್ತೆ ಇಲ್ಲಿ. ಈಗ ಕೆಲವೊಂದು ಕ್ಯಾಂಡಿಡೇಟು ಸ್ಪಾನ್ಸರ್ಡ್ ಇರ್ತಾರೆ, ಕಂಪ್ನಿಯವರು ಯಾರು ಸ್ಪಾನ್ಸರ್ ಮಾಡಿರ್ತಾರೆ. 3 ಇಯರ್ಸ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಮಿನಿಮಮ್ಮು.
ಸೊ ಅಂಥವ್ರು ಏನಾದರೂ ಬೇಕಂದರೆ ಇದನ್ನು ಕ್ಲಿಕ್ ಮಾಡ್ಬೋದು. ಬಟ್ ಹಿಯರ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮಿ, ಸೊ ದಟ್ ನೋ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಫುಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ದೆನ್ ಸೇವ್ ಆ್ಯಂಡ್ ನೆಕ್ಸ್ಟ್. ಇಲ್ಲಿ ಡಿಗ್ರಿ ಡೀಟೇಲ್ಸ್ ಬಗ್ಗೆ ಒಂದು ಮೆನು ಬರುತ್ತೆ. ಸೊ ಇಲ್ಲಿ ಡಿಗ್ರಿ ಡೀಟೇಲ್ಸ್ ಹಾಕಬೇಕಾಗುತ್ತೆ ನೀವು. ಸ್ಟಡಿಡ್ ಮ್ಯಾಥಮೆಟಿಕ್ಸ್ ಇನ್ 12th ಆರ್ ಡಿಗ್ರಿ ಅಂತ ಕೇಳುತ್ತೆ, ಎಸ್ ಅಂತ ಆರ್ ನೋ ಅಂತ. ಅಪ್ಲಿಕೇಬಲ್ ಯಾವುದು ಅಪ್ಲಿಕೇಬಲ್ ಇದೆ ಅದನ್ನು ಹಾಕಿ. ದೆನ್ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಡಿಗ್ರಿ ಯಾವ ಇಯರ್ ಪಾಸ್ ಆಗಿದ್ದೀರಾ, ಯಾವ ಬ್ರ್ಯಾಂಚಲ್ಲಿ ಪಾಸ್ ಆಗಿದ್ದೀರಾ, ಕಾಲೇಜ್ ಹೆಸರೇನು, ಕಾಲೇಜ್ ಅಡ್ರೆಸ್, ಯಾವ ಯೂನಿವರ್ಸಿಟಿ, ಡಿಗ್ರಿ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಅದರಲ್ಲಿ ಎಂಟ್ರಿಯಲ್ಲಿ ಏನಾರು ಬಂದಿದ್ರೆ ಅದ್ರ ಬಗ್ಗೆ. ದೆನ್ ಸೇವ್ ಡೀಟೇಲ್ಸ್ ಅಂತ ಕೊಡಬೇಕು. ಸೊ ಈಗ ನಾನು ಹೌದು ಅಂತ ಕೊಡ್ತಾ ಇದ್ದೀನಿ. ಡಿಗ್ರಿ ಡೀಟೇಲ್ಸ್ ರಿಗಾರ್ಡಿಂಗ್ ರಿಜಿಸ್ಟರ್ ನಂಬರ್. ಸೊ ಡಿಗ್ರಿ ರಿಜಿಸ್ಟರ್ ನಂಬರ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ ಇದು. ಯಾವ ವರ್ಷ ಡಿಗ್ರಿ ಪಾಸ್ ಆಗಿದ್ದೀರಾ, ಆಮೇಲೆ ಯಾವ ಬ್ರ್ಯಾಂಚಲ್ಲಿ. ಸೊ ಇಫ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ನೋ ವರೀಸ್. ಇಲ್ಲಿ ಕಾಲೇಜ್ ನೇಮ್ ಯಾವುದಂತ ಅದನ್ನು ಮೆನ್ಷನ್ ಮಾಡಿ, ಕಾಲೇಜ್ ಅಡ್ರೆಸ್ ಹಾಕಿ. ಸೊ ದೆನ್ ಯೂನಿವರ್ಸಿಟಿ ಅಂತ ಚೂಸ್ ಮಾಡಿ. ಇಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ನೀವು ಮಾಡಿದ್ದೀರಾ. ಸೊ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್, ಡಿಸ್ಟ್ರಿಕ್ಟು ಶಿವಮೊಗ್ಗ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ದೆನ್ ತಾಲೂಕು ಸರಿಯಾಗಿ ಚೂಸ್ ಆಗಿಲ್ಲ, ಸೊ ದಟ್ ಐ ಆಮ್ ಡೂಯಿಂಗ್ ಇಟ್ ಅಗೇನ್. ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಸೆಲೆಕ್ಟ್ ದ ತಾಲೂಕ್, ದೆನ್ ಸೇವ್ ಡಿಗ್ರಿ ಡೀಟೇಲ್ಸ್, ಸೇವ್ ಅಂತ ಬರುತ್ತೆ. ಓಕೆ. ಸೊ ದೆನ್ ಹಿಯರ್ ಯು ಹ್ಯಾವ್ ಟು ಗಿವ್ ಯುವರ್ ಮಾರ್ಕ್ಸ್ ಅಂತ ಬರ್ತಾ ಇಲ್ಲ ಇಲ್ಲಿ. ಐ ಆಮ್ ಜಸ್ಟ್ ಡೂಯಿಂಗ್ ಒನ್ ಟ್ರಿಕ್ ಅಷ್ಟೇ. ಫಾರ್ ದಟ್ ಯು ಚೇಂಜ್ ದ ಡಿಗ್ರಿ ಬ್ರಾಂಚ್ ಟು ಅದರ್, ದೆನ್ ಯು ಸೆಲೆಕ್ಟ್ ಅಗೇನ್ ಯುವರ್ಸ್ ಓನ್ಲಿ. ಸೊ ಅದಕ್ಕೆ ಐ ಜಸ್ಟ್ ಚೇಂಜ್ ಡಿಗ್ರಿ. ಇದು ಬಂದಿಲ್ಲ ಇಲ್ಲಿ ಮಾರ್ಕ್ಸ್ ಗ್ರಿಡ್, ಅದಕ್ಕೆ ನಾನು ಚೇಂಜ್ ಮಾಡಿ ಮತ್ತೆ ಇವಾಗ ಬರ್ತಾ ಇದೆ. ಅಟ್ಲೀಸ್ಟ್ 4th ಇಯರ್ ಬರ್ತಾ ಇದೆ. 4th ಇಯರ್ ಮಾತ್ರ ಕೊಡಿ ಇವಾಗ ಇಲ್ಲಿ ಪಾಸ್ ಆಗಿದ್ದೀರೋ ಏನಂತ, ಅಥವಾ ಇಫ್ ಯು ಆರ್ ಸ್ಟಿಲ್ ಪರ್ಸ್ಯೂಯಿಂಗ್ ಅಂತ ಕೊಡಿ, ಏನು ತೊಂದರೆ ಇಲ್ಲ. ಸೊ ಯಾವ ಮಂತಲ್ಲಿ ಪಾಸ್ ಆಗಿದ್ದೀರಾ ದಟ್ ಯು ಕ್ಯಾನ್ ಗಿವ್. ಸೊ ಆಗಸ್ಟ್ 2023, ಟೋಟಲ್ ಮಾರ್ಕ್ಸ್ 1000, ದೆನ್ obtained ಮಾರ್ಕ್ಸ್ 912. ಸೊ ಈಗ ನಾನು ಲಾಸ್ಟ್ ಇಯರ್ ಮಾತ್ರ ಕೊಟ್ಟಿರೋದು, ಬಿಕಾಸ್ ಓನ್ಲಿ ಒನ್ ಗ್ರಿಡ್ ಮಾತ್ರ ಬರ್ತಾ ಇದೆ ಇಲ್ಲಿ. ದಟ್ಸ್ ಓಕೆ. ಸೇವ್ ಮಾರ್ಕ್ಸ್, ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಈಗ ಈ ಒಂದು ಪೇಜ್ ಓಪನ್ ಆಗುತ್ತೆ, ಡಾಕ್ಯುಮೆಂಟ್ ಪೇಜು. ಇಲ್ಲಿ ಆಲ್ರೆಡಿ ನಿಮ್ಮ ಫೋಟೋ ಇರೋದ್ರಿಂದ ಯು ಹ್ಯಾವ್ ಟು ಜಸ್ಟ್ ಅಪ್ಲೋಡ್ ಸಿಗ್ನೇಚರ್. ಇದೆಲ್ಲ ಮೊದಲೇ ಇಟ್ಕೊಂಡಿರ್ಬೇಕು ನೀವು. ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ ಏನೇನೋ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕಂತ. ಬಟ್ ತಮ್ಮ ಇಂಪ್ರೆಷನ್ ಎಲ್ಲೂ ಕೇಳೋದಿಲ್ಲ, ಡೋಂಟ್ ವರಿ. ಬಟ್ ಅದೊಂದು ಹೇಳಿದ್ದಾರೆ ಅಷ್ಟೇ. ಸೊ ಯಾವ ಫೋಲ್ಡರಲ್ಲಿ ಇಟ್ಟಿದ್ರೆ ಅಲ್ಲಿಂದ ಚೂಸ್ ಮಾಡಿ. ದೆನ್ ಅಪ್ಲೋಡ್ ಸಿಗ್ನೇಚರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನ ನೀವು ಚೂಸ್ ಮಾಡಿದ ನಂತರ ಸೊ ಸಿಗ್ನೇಚರ್ ಅಪ್ಲೋಡೆಡ್ ಅಂತ ಬರುತ್ತೆ. ಓಕೆ. ಸೊ ಬೋತ್ ಆರ್ ರೆಡಿ ನಾವು. ಯು ಕ್ಯಾನ್ ಸಿ ಅಪ್ಲೋಡೆಡ್ ಅಂತ ಬರುತ್ತೆ. ದೆನ್ ಯು ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಟ್ ವಿಲ್ ಟೇಕ್ ಯು ಫಾರ್ ಪೇಮೆಂಟ್ ಡೀಟೇಲ್ಸ್ಗೆ ಮೆನು ಕರ್ಕೊಂಡೋಗಿ. ಇಟ್ ವಿಲ್ ಟೇಕ್ ಯು ಪೇಮೆಂಟ್ ಡೀಟೇಲ್ಸ್ ಮೆನುಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಎಷ್ಟು ಅಮೌಂಟ್ನ ನೀವು ಪೇ ಮಾಡಬೇಕು ಅದರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾವ್ಯಾವ ಮೋಡಲ್ಲಿ ಪೇ ಮಾಡ್ಬೋದು ಅಂತ ಅದರ ಚಾರ್ಜಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲಿ ಜಸ್ಟ್ ಕ್ಲಿಕ್ ಆನ್ ಮೇಕ್ ಪೇಮೆಂಟ್ ನಾವು, ಆ್ಯಂಡ್ ಅಲ್ಲಿ ಪೇ ಯೂಸಿಂಗ್ UPI ಓನ್ಲಿ. ಅದಕ್ಕೋಸ್ಕರ ಯು ಕ್ಯಾನ್ ಸಿ ಸೋ ಮೆನಿ ಆಪ್ಷನ್ಸ್ ಆರ್ ದೇರ್. ಸೊ ಕ್ಲಿಕ್ ಆನ್ ದಟ್. ಎಸ್ ಐ ಪೇ ನಾವು ಓನ್ಲಿ. ಸೊ ಇಟ್ ವಿಲ್ ಟೇಕ್ ಟು ನೆಕ್ಸ್ಟ್ ಪೇಜ್ ಅಗೇನ್. ಒಂದು ಡಿಫ್ರೆಂಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಮೋಡನ್ನ ಚೂಸ್ ಮಾಡಬೇಕು, ಯಾವ ಮೋಡಲ್ಲಿ ಯು ವಾಂಟ್ ಟು ಪೇ. ಯು ಕ್ಯಾನ್ ಸಿ ದೇರ್ ಆರ್ ಸೋ ಮೆನಿ. ನಾನು UPI ಅಂತ ಚೂಸ್ ಮಾಡ್ತೀನಿ. ಅಲ್ಲೂ QR ಕೋಡ್ ಇದೆ. ಅಲ್ಲಿ ಕ್ಲಿಕ್ ಆನ್ ದಟ್, ಸ್ಕ್ಯಾನ್ ಮಾಡಿ ಪೇ ಮಾಡಿ ಅಷ್ಟೇ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಕನ್ಫರ್ಮಿಂಗ್ ಪೇಮೆಂಟ್. ಸೊ ತುಂಬ ಫಾಸ್ಟಾಗಿ ಪೇಮೆಂಟ್ ಬರುತ್ತೆ. ಸೊ ಆಫ್ಟರ್ ದಟ್ ಸೊ ಯು ಕ್ಯಾನ್ ಡೌನ್ಲೋಡ್ ಯುವರ್ ಪೇಮೆಂಟ್ ರೆಸಿಟ್. ದೀಸ್ ಎಲ್ಲ ಡೀಟೇಲ್ಸ್ ಯು ಕ್ಯಾನ್ ಸಿ. ಸೊ ಇಲ್ಲಿ ಪ್ರಿಂಟ್ ರೆಸಿಟ್ ಅಂತ ಇದೆ ನೋಡಿ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ, ಅಮೌಂಟ್ ಎಷ್ಟು ಪೇಮೆಂಟ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ದೆನ್ ಪ್ರಿಂಟ್ ರೆಸಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ಸೇವ್ ದಿಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾಳೆ ನಿಮಗೆ ಬೇಕಾಗುತ್ತೆ ಫ್ಯೂಚರಲ್ಲಿ. ಅದಕ್ಕೋಸ್ಕರ ಯು ಕೀಪ್ ದಿಸ್ ಒನ್ ಕಾಪಿ ವಿತ್ ಯು. ನಿಮ್ಗೆ ಎಲ್ಲಿ ಬೇಕಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ. ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇದಾದ ನಂತರ ಅಲ್ಲಿ ಜಸ್ಟ್ ಕ್ಲಿಕ್ ನೆಕ್ಸ್ಟಿಂದ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಯು ಕ್ಲಿಕ್ ಹಿಯರ್ ಟು ಪ್ರಿಂಟ್
ಅಪ್ಲಿಕೇಶನ್. ಕೆಳಗಡೆ ಬಂದರೆ ಇಲ್ಲಿ ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹೋಲ್ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ಈ ಥರ ಡೌನ್ಲೋಡ್ ಆದಮೇಲೆ ಒಂದು PDF ಅಲ್ಲಿ ಬರುತ್ತೆ ನಿಮಗೆ. ಯು ಕ್ಯಾನ್ ಜಸ್ಟ್ ವೆರಿಫೈ ಆಲ್ ದ ಡೀಟೇಲ್ಸ್, ಎಲ್ಲ ಪರ್ಸನಲ್ ಡೀಟೇಲ್ಸ್, ನೀವು ಏನೇನೆಲ್ಲ ಇಷ್ಟೊತ್ತರೆಗೂ ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ ಅದೆಲ್ಲ ಇಲ್ಲಿ ಬರುತ್ತೆ. ಓಕೆ, ಯು ಕ್ಯಾನ್ ಕ್ರಾಸ್ ವೆರಿಫೈ ಎವ್ರಿಥಿಂಗ್. ನಿಮ್ಮ ಕ್ಯಾಸ್ಟ್, ರಿಸರ್ವೇಷನ್ಸ್, ಅಕಾಡೆಮಿಕ್ ಡೀಟೇಲ್ಸ್, ಎಲಿಜಿಬಿಲಿಟಿ ಕ್ಲಾಸ್, ಆಲ್ ದೋಸ್ ಥಿಂಗ್ಸ್ ವಿಲ್ ಅಪಿಯರ್ ಹಿಯರ್. ಸೊ ಇದು ಕೂಡ ಇಂಪಾರ್ಟೆಂಟೇ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಒಂದು ಸೇಫ್ ಜಾಗದಲ್ಲಿ ಇಟ್ಕೊಳ್ಳಿ, ಇಮೇಲಲ್ಲಿ ಅಥವಾ ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ, ಫ್ಯೂಚರಲ್ಲಿ ಬೇಕಾಗುತ್ತೆ ನಿಮಗೆ. ಓಕೆ, ಇಲ್ಲಿ ನೋಡಿ ಸ್ಟಡಿ ಡೀಟೇಲ್ಸ್ ಎಲ್ಲ ಇದೆ, ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಎಲ್ಲ ಇದೆ, 16 ವರ್ಷದ ಏನು ಡೀಟೇಲ್ಸ್ ಹಾಕಿದೆಯೋ ಅದೆಲ್ಲ ಇಲ್ಲಿದೆ ಅಪ್ಲಿಕೇಶನಲ್ಲಿ. ಪೇಮೆಂಟ್ ಮಾಡಿರೋ ಡೀಟೇಲ್ಸ್ ವಿತ್ ಪ್ರೂಫ್, ಎವ್ರಿಥಿಂಗ್ ಇಟ್ ಈಸ್ ದೇರ್. ಸೊ ಒಂದು ಡೆಕ್ಲರೇಷನ್ ನಾವೇನು ಮಾಡಿದ್ವಿ ಅದೆಲ್ಲ ಇಲ್ಲಿದೆ. ಸೊ ಅದರ್ ಕ್ಯಾಂಡಿಡೇಟ್ ಕ್ಲೇಮ್ ಡೀಟೇಲ್ಸ್, ನಾವೇನೆಲ್ಲ ಕ್ಲೇಮ್ ಮಾಡಿದ್ವಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಿಮಗೆ, ಇದೇ ಪ್ರೂಫ್ ದಟ್ ಯು ಹ್ಯಾವ್ ಅಪ್ಲೈಡ್ ಫಾರ್ PGCET 2026. ಸೊ ದಿಸ್ ಇಸ್ ವಾಟ್ ದ ಫೈನಲ್ ಥಿಂಗ್, ಮುಗೀತು, ಇನ್ನೇನಿಲ್ಲ. ಇನ್ನು ಕೊನೆಯದಾಗಿ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್: ರಾಂಗ್ ಫೋಟೋಗ್ರಾಫ್ ಸಿಗ್ನೇಚರ್, ಇನ್ಕರೆಕ್ಟ್ RD ನಂಬರ್, ಅದೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯು, ಪ್ಲೀಸ್. ದೆನ್ ಏನಾದರೂ ಹೆಲ್ಪ್ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ KE ಥ್ರೂ ದಿಸ್ ನಂಬರ್ ಆರ್ ಇಮೇಲ್ ID. ಫರ್ಗಾಟ್ ಸಮಥಿಂಗ್ ಅಂದರೆ ಲೈಕ್ ಅಪ್ಲಿಕೇಶನ್ ನಂಬರ್, ಫರ್ಗಾಟ್ ಪಾಸ್ವರ್ಡ್, ಡಿಆಕ್ಟಿವೇಟ್ ಅಕೌಂಟ್ ಆಗಿದ್ದರೆ ಇದಕ್ಕೆಲ್ಲ ನೀವು ಲಾಗಿನ್ ಪೇಜಲ್ಲಿ ಅವೈಲೇಬಲ್ ಇದೆ, ಅದನ್ನು ಆಪ್ಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಆಲ್ ದೀಸ್ ಅಂತ ಅಷ್ಟೇ, ರೈಟ್? ಸೊ ದಿಸ್ ಈಸ್, ಐ ನೋ ದ ಬಿಗ್ ಪ್ರಾಸೆಸ್ ಐ ಆಮ್ ಟೆಲಿಂಗ್ ಯು. ಇಟ್ ವಿಲ್ ಟೇಕ್ ಮಿನಿಮಮ್ 30 minutes ಟೈಮ್ ಫಾರ್ ಕಂಪ್ಲೀಟಿಂಗ್ the entire online application process without committing any mistakes. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ಐ ವಿಲ್ ಟ್ರೈ ಟು ಆನ್ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಐ ವಿಶ್ ಈಚ್ ಒನ್ ಆಫ್ ಯು ದ ಬೆಸ್ಟ್ ಆಫ್ ಲಕ್. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಇನ್ನು 1.5 month ಅಷ್ಟೇ ಟೈಮ್ ಇರೋದು. ಸಿಲೆಬಸ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನೂ ಮಾಡಿದ್ದೀನಿ, ಅದು ಸುಮಾರು ಜನ ನೋಡಿದ್ದೀರಾ. ಅದೇ ಸಿಲೆಬಸ್ ಪ್ರಕಾರ ಎಲ್ಲ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಗ್ರೇಟ್ ಲೈಫ್, ಇನ್ ಫ್ಯಾಕ್ಟ್ ಫ್ಯೂಚರ್, ರೈಟ್? ಸೊ ವಿತ್ ದಿಸ್ ಐ ವಿಲ್ ಎಂಡ್ ಮೈ ವಿಡಿಯೋ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್.